सद्गुरु सिद्धार्थ महाराज की जय, सद्गुरु गुरुनाथ महाराज की जय. ಶಿವರಾತ್ರಿ ಅಂದ್ರಿ 7 ದಿನ ಸಪ್ತಾಹ ಇರ್ತದೆ. 7 ದಿನ ಅಜ್ಜವ್ರಿಗೆ ಬಂಗಾರ ಕಿರೀಟ ಏನ್ರಿ, ಬೆಳಿಗ್ಗೆ ರುದ್ರಾಭಿಷೇಕ, ಸಾಯಂಕಾಲ ಕೈಲಾಸ ಮಂಟ ಪೂಜೆ, ಎಲ್ಲವನ್ನು ಪೂಜೆ ಪುನಸ್ಕಾರ 7 ದಿನ ಬಹಳ ಆಡಂಬರದಿಂದ ಎಲ್ಲ ಪೂಜೆ ಪುನಸ್ಕಾರ ಮಾಡ್ತಾರೆ. ಸಂಗೀತ ಕಾರ್ಯಕ್ರಮ ಎಲ್ಲ. ಅದ 7ನೇ ದಿನಕ್ಕೆ ತೇರು ಎಳಿತದೆ. ತೇರು ಎಳೆದ ಮರದಿನಾನೇ ಭಸ್ಮ ಪೂಜೆ ಅಂತ ಮಾಡ್ತೀವಿ. ಭಸ್ಮ ಪೂಜೆ ಮಾಡಿದ ಆಮೇಲೆ ಮರುದಿನ ಕೌದಿ ಪೂಜೆ ಅಂದ್ರೆ ಏನ್ರಿ, 7 ದಿವಸ ಏನು ಆಡಂಬರ ಎಲ್ಲ ಬಂಗಾರ ಕಿರೀಟ ಹಾಕಿ ಎಲ್ಲ ಅಲಂಕಾರ ಮಾಡಿದ್ರಲ್ಲ ಏನ್ರಿ, ಅದಕ್ಕೆ ತೇರು ಎಳೆದಿನ ಒಂದಿನ ಜಾತ್ರೆ ಮುಗಿದಿಂದ ಕೌದಿ ಪೂಜೆ ಅಂತ ಅಂದ್ರೆ ಏನ್ರಿ, ಹೋಗಿ ಎಲ್ಲಾರು ಸಂಜೆ ಮುಂದೆ ಭಿಕ್ಷಕ್ಕೆ ಹೋಗ್ತಾರೆ. ಯಾರು ಚುಮ್ಮರಿ ಕೊಡ್ತಾರೆ, ಮಿರ್ಚಿ ಕೊಡ್ತಾರೆ, ಬಜ್ಜಿ ಕೊಡ್ತಾರೆ, ರೊಟ್ಟಿ ಕೊಡ್ತಾರೆ. ಅದನ್ನೆಲ್ಲ ಕೂಡಿ ಅಡಿಗೆ ಮನೆಯ ಪ್ರಸಾದ ಎಲ್ಲ ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿ ಕಾಲ ಪ್ರಸಾದ ಎಲ್ಲ ಕೂಡಿ ಒಂದುಗೂಡಿಸ್ತಾರೆ. ಅದನ್ನು ಗುಡಿಸಿ ಅದನ್ನು ಅಜ್ಜವ್ರಿಗೆ ಕೌದಿ ಹಾಕ್ತಾರೆ, ಪತ್ರಿ ಮಾಲಿ ಹಾಕ್ತಾರೆ. ಯಾವುದು ಆಡಂಬರಲಿ ಇವತ್ತೆ ಮಗಿ ಒಳಗೆ ನೀರು ಕುಡಿಸ್ತಾರೆ, ಪರಿಯಾಣೊಳಗೆ ಎಡಿ ಮಾಡ್ತಾರೆ ಮಣ್ಣಿಂದ. ಹಂಗೆ ಎಷ್ಟು ದಿನ ಇದ್ರು ಒಂದಿನ ಎಲ್ಲಾ ಕೌದಿ ಒಳಗೆ ಹೋಗೋದಂತೇಳಿ ಅಜ್ಜವ್ರು ಕೌದಿ ಪೂಜೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಬಸವರಾಜ್ ಸಿರಿಸಂಗಿ, ಛಾಯಾಗ್ರಾಹಕರು ಸಿದ್ಧಾರ್ಥ ಮಠ, ಹುಬ್ಬಳ್ಳಿ. ಏನ್ರಿ, ಇಲ್ಲೆಲ್ಲ ಎಲ್ಲಾ ತರಿಂದ ಅವಕಾಶ ಇದೆ. ಶಾಸ್ತ್ರ ನಡೀತದೆ, ಬೆಳಿಗ್ಗೆ ನಾಷ್ಟ ಇರ್ತದೆ, ನಾಮಸ್ಮರಣೆ ಓಂ ನಮಃ ಶಿವಾಯ ಭಜನೆ ಅದೆ. ಇಲ್ಲಿ ನಿತ್ಯ ಯಾವಾಗಲೂ ಪ್ರಸಾದ ವ್ಯವಸ್ಥೆ ಇದೆ. ಸಂಜೆ ಪೂಜೆ ಇದೆ. ಸಾಯಂಕಾಲ 5 ಹೊತ್ತು ಪೂಜೆ ಆಗ್ತದ್ರಿ. ಇಲ್ಲಿ ಮಧ್ಯಾಹ್ನ ಸಾಯಂಕಾಲ ಒಟ್ಟು 5 ಟೈಮ್ ಪೂಜೆ ಇರ್ತದೆ. ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಎಲ್ಲಾರು ಎಲ್ಲಾ ತರಿಂದ ಅವಕಾಶ ಇದೆ. ಬೆಳೆದು ನಮಸ್ಕಾರ. ಸಿದ್ಧಾರೂಢ ಅಂದ್ರೆ ಜಗತ್ತಿಗೆ ಪ್ರಸಿದ್ಧನಾದ ನಮ್ಮ ಅಜ್ಜ. ಅವನ್ ನಾವು ಆರಾಧ್ಯ ದೈವವಾಗಿ, ಗುರುವಾಗಿ, ನಮ್ಮ ಪ್ರತಿಯೊಂದು ಕಷ್ಟಗಳಿಗೆ ಸಂಪರ್ಕವನ್ನು ಒಪ್ಪಿಸುವುದು ಅವನೊಬ್ಬನ್ನೇ. ನಾವು ಅವನಿಂದ ನಮಗ ಪ್ರತಿಯೊಂದು ವಿಷಯಗಳು ಆಧ್ಯಾತ್ಮದ ಬಗ್ಗೆ ಆಗ್ಲಿ, ಈ ಸಂಸಾರದ ಬಗ್ಗೆ ಆಗ್ಲಿ ತಿಳ್ಕೊಂಡೇವಿ. ಎಷ್ಟು ಹೇಳಿದ್ರು ಕಡಿಮೆ. ಆದ್ರ ಇವತ್ತು ಕೌದಿ ಪೂಜೆದು ಒಂದು ಪ್ರಕರಣ ಹೇಳ್ತೇನಿ. ಈ ಹೂವು, ರೇಷ್ಮೆ ಸೀರೆ, ಇದು ಬಟ್ಟೆ ಇವೆಲ್ಲ ಶಾಶ್ವತ ಅಲ್ಲ. ಇವತ್ತು ಅವನ ಹಾಕೋದು ಕೌದಿ, ಪತ್ರಿ ಮಾಲಿ, ಪರಿಯಾಣದಾಗ ಊಟ ಉಂಡು. ಅಂದ್ರೆ ಎಲ್ಲ ನಶ್ವರ ಇರುವುದು ಕಣೆಗೆ ಪತ್ರಿ ಮಾಲೆ, ಕೌದಿ. ಇದು ಮಾತ್ರ ಅವನಿಗೆ ಜೀವನ ಪರ್ಯಂತ ನಾ ಸಾಧು ಸಜ್ಜನ ಇದ್ದೇನೆ ಅನ್ನೋದು ತಿಳಿಸಿಕೊಟ್ಟಾನ. ಜನರು ನಾವು ಮೋಹದೊಳಗೆ ಬಿದ್ದು ಸಂಸಾರದೊಳಗೆ ನಮ್ಗೆ ಅದು ಇದು ಬೇಕನ್ನೋದನ್ನ ಬಿಟ್ಟು ನಾವು ಈ ತರ ಇರ್ಬೇಕು ಅನ್ನೋದನ್ನ ತಿಳಿಸಿಕೊಟ್ಟಾನ. ಇಷ್ಟೇ ಅಲ್ಲದೆ ನನ್ನ ಸ್ವತಃ ಆದದ ಅನುಭವ ಅಂದ್ರ, ನಾವಿಲ್ಲಿ ಬ್ರಾಹ್ಮಣರ ದಾಸೋಗ ನಡೆಸ್ತೇವಿ. ಎಷ್ಟೋ ಆಪರೇಷನ್ಗಳಾಗ್ಯಾವ ನನಗ, ಹರ್ನಿಯಾದ್ದು, ಗರ್ಭಾಶಯದು. ಆದ್ರೆ ಇಲ್ಲಿ ಬಂದಾಗ ಅವು ನಾವು ನನಗಿರುದಿಲ್ಲ. ನಮ್ಮ ನೀಗಿದಷ್ಟು ನಾವು ಸೇವೆ ಮಾಡ್ತೇವಿ. ಆದ್ರೆ ಇದ ಮನಿಯೊಳಗ್ ಮಾಡಿದ್ರ ಇಡೀ ದಿನ ನೆಳ್ತೇವಿ. ಆ ಸಿದ್ಧಾರೂಢ ಅಜ್ಜ ಅದ್ ಯಾವ ಶಕ್ತಿ ಕೊಡ್ತಾನೋ ಗೊತ್ತಿಲ್ಲ. ಆ ಶಕ್ತಿಯಿಂದ ನಾವು ಇಡೀ ದಿನ ಇಲ್ಲಿ ರಾತ್ರಿ ಮಲ್ಕೋದ್ 12ಕ್ಕ, ಮುಂಜಾನೆ 4 ಗಂಟೆ ಕರೆಕ್ಟ್ ಆಗಿ ಹೇಳ್ಬೇಕಾಗ್ತದೆ. ಎದ್ದು ನಾವ್ ಅಲ್ಲಿ ರುದ್ರಾಭಿಷೇಕ ಸೇವೆಗೆ ಹೋಗ್ಬೇಕಾಗ್ತದ.
ಆದ್ರೆ ಒಂದ್ ದಿನ ಒಂದ್ ನೋವು ಅನ್ಸುದಿಲ್ಲ, ಆದ್ರೂ ನಾವು ಖುಷಿಯಿಂದ ಈ ಸೇವೆ ಮಾಡ್ತೇವಿ. ಇಷ್ಟೇ ಅಲ್ಲದೆ ನಮ್ದು ಮಳಿ ಒಳಗ ಅಚಾನಕ್ ಮನಿ ಬಿತ್ತು, ಮಣ್ಣಿನ ಮನೆ ಇತ್ತು. ಆದ್ರೆ ಅವಾಗ ನಾವು ಪ್ರೈವೇಟ್ ನೌಕರಿ, ಒಂದ್ ಕೈಯಾಗ ಒಂದ್ ಪೈಸಾ ಇದ್ದಿದ್ದಿಲ್ಲ. ಇಲ್ಲಿ ಬಂದು ನಾನು ನಮ್ಮ ಮನೆಯವರು ಸಂಕಲ್ಪ ಮಾಡಿದ್ವಿ, ದೈವ ಸಂಕಲ್ಪ ನಿಂದಪ್ಪ, ಏನಾದ್ರೂ ಗುರುನಾಥ ನಿನ್ನಿಂದ ನಮ್ಗ್ ಸಿಗಬೇಕು, ನಮಗ್ ಈ ತರ ಬಾಡಿಗೆ ಮನೆಯಾಗ ಇರ್ಬೇಕು ಅಂತ ಡಿಸಿಷನ್ ಮಾಡ್ಕೊಂಡು ಹೋದ್ವಿ. ಆ ಹೋದ್ 2 ದಿನಕ್ಕನ ಗೌರ್ಮೆಂಟ್ ನಿಂದ ನಮಗ ಸ್ಯಾಂಕ್ಷನ್ ಆಯ್ತು. ಅಷ್ಟೇ ಅಲ್ಲದೆ ನಮ್ ಓಣ್ಯಾಗ ಸಿದ್ಧಾರೂಢ ಭಕ್ತರಿಗೆ ಎಷ್ಟೋ ಜನ ನಿಮ್ಮಿಂದ ಯಾವುದೇ ಅಪೇಕ್ಷೆ ಇಲ್ಲ, ಭಟ್ರಿಗೆ ನಾವು ಸಹಾಯ ಮಾಡಿದ್ರೆ ಎಲ್ಲೂ ಹೋಗಂಗಿಲ್ಲ ಅಂತ ಹೇಳಿ ತಿಳಿದಷ್ಟು ಕೊಟ್ರೆ ಮಿನಿಮಮ್ ನಮ್ಮ ಮನಿ ಆಗ್ಲಿಕ್ಕೆ ಎಲ್ಲಾರು ಸಹಾಯ ಮಾಡಿದ್ರು. ಹಿಂಗಾಗಿ ನಾವು ಆ ಮನೆಗೆ ದೈವ ಸಂಕಲ್ಪ ಅಂದ್ರೆ ನಮ್ ಸಂಕಲ್ಪ ಅಲ್ಲ, ದೈವನೇ ಮಾಡಿದ ಅಂತ ಹೇಳಿ ದೈವ ಸಂಕಲ್ಪ ಅಂತ ಹೆಸರಿಟ್ಟು ಸಿದ್ಧಾರೂಢ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ಲಿ ಅಂತ ನಾವು ಸದಾ ಬೇಡ್ಕೋತೇವಿ. ನಮಸ್ಕಾರ. ನಾವು ಇಲ್ಲಿ ಹುಬ್ಬಳ್ಳಿಗೆ ಇಳ್ಕೊಂಡಿದ್ದು ಸಿದ್ಧಾರೂಢ ಆಶೀರ್ವಾದ ಪಡ್ಕೋದು, ನಮ್ಮ ಸಿದ್ಧಾರೂಢ ಸಿಕ್ಕಿದ್ದು ತುಂಬಾ ನಾವು ಅದೃಷ್ಟವಂತರ. ಅವ್ರಿಗೆ ನಾವು ಎಷ್ಟೋ ಇದು ಸೇವಾ ಮಾಡಿದ್ರಮಿ ಬಹಳ ಕಡಿಮೆ ಇದೆ, ಹಗಲ ರಾತ್ರಿ ಸೇವಾ ಮಾಡಿದ್ರಮಿ ಕಡಿಮೆ ಐತಿ. ಯಾಕಂದ್ರೆ ನಮ್ಮ ಹುಬ್ಬಳ್ಳಿ ಜನಕ ಸಿದ್ಧಾರೂಢ ಒಂದಲ್ಲ ಎರಡಲ್ಲ ಸಾವಿರಾರು ಕೋಟಿ ಗಟ್ಲೆ ಅವ್ರಿಗೆ ಎಲ್ಲಾರ್ಗಿ ಆಶೀರ್ವಾದ ಮಾಡಿದ್ದಾರೆ. ಆದ್ರೆ ನನಗೂ ಅದ್ರದ್ದು ಅನುಭವ ಆಗಿದೆ ಸಿದ್ಧಾರೂಢರದು. ನಾ ಶ್ರಾವಣ ತಿಂಗಳ ಡೈಲಿ 1 ತಿಂಗಳು ಬರ್ತಿದ್ದೆ. ಬರುವಾಗ ಏನಾಯ್ತು, 15 ದಿವಸ ಬಂದೆ. ಆಮೇಲೆ ಹಿಂದಿನ ದಿನ ಏನಾಯ್ತು, ಸ್ವಲ್ಪ ನನಗೆ ಚಕ್ರ ಬಂದಂಗಾಯ್ತು. ಆಮೇಲೆ ನಮ್ಮ ಮನೆಯವರು ನೋಡು ಬೆಳಿಗ್ಗೆ ದಿನಾ ಎದ್ದೆದ್ದು ಹೋಗ್ತಿ ಯಾಕ ಅಂತ ಅಂದ್ರು. ಆದ್ರೆ ಏನಾಯ್ತು, ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ ನಿಮ್ ಮನೆಯವ್ರು ಬೈತಾರೋ ಹೆಂಗ್ ಮಾಡ್ತೆ ಅಂದ್ರೆ, ಇಲ್ಲ ನಾ ಹೆಂಗಿದ್ರ ಬರಕ್ಕೆ ಅಂತ ಹೇಳ್ಬಿಟ್ಟೆ. ಆಮೇಲೆ ಹಿಂದಾಡೆ ನಮ್ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿರು. ಫೋನ್ ಮಾಡಿಕೊಡ್ಲೆ ಅವ್ರಿಗೆ ನನಗೆ ಕರ್ಕೊಂಡು ಹೋಗೋದು ಇಷ್ಟ ಇದ್ದಿದ್ದಿಲ್ಲ, ಯಾಕಂದ್ರೆ ನಿನಗ ಇದು ಆಗುದಿಲ್ಲ ದಿನಾ ಬೆಳಿಗ್ಗೆ ಎದ್ದು ಅತ್ತೆ. ಆದ್ರೆ ಅವ್ರು ಹೇಳಲ್ದನ ನನ್ನ ಆಟೋ ತಗೊಂಡ್ ಬಂದೆ. ಅವ್ರಿಗೆ ಅದ ಶಾಕ್ ಆಯ್ತು. ಆದ್ರ ಸಿದ್ಧಾರೂಢ ಏನಾದಾರಲ್ಲ, ನಮ್ಮ ಪ್ರತಿ ಒಂದು ಹೆಜ್ಜೆಗೂ ನಾವ್ ಏನ್ ಕೇಳ್ತೀವೋ ಅದನ್ನೆಲ್ಲಾ ನಮಗ್ ಕೊಡ್ತಾರೆ. ಅವ್ರದ್ದು ಎಷ್ಟು ಸೇವಾ ಮಾಡಿದ್ರೂ ನಮಗ್ ಕಡಿಮೆ ಇದೆ. ಆದ್ರ ಅವರಿಂದ ನಾವು ಪಡ್ಕೋದು ಬಹಳ ಐತಿ, ಇನ್ನೂ ಬಹಳ ಪಡ್ಕೋಬೇಕು. ಇಷ್ಟಾಗಿ ಅವ್ರದ್ದು ಇದು ಚರಿತ್ರೆ ಅಂಕ ಓದಿದ್ರೆ ಸಾಕು, ಇಷ್ಟ ಇದು ಆಗ್ತದಲ್ಲ, ನಮ್ಮ ಮೈ ಎಲ್ಲ ರೋಮಾಂಚನ ಆಗ್ತೈತೆ. ಅಷ್ಟು ಇದು ಇದೆ ಚರಿತ್ರೆ ಒಳಗೆ. ಅದನ್ನ ಓದ್ದವರು ಬಹಳ ಪುಣ್ಯವಂತರು. ಆಮೇಲೆ ಅವ್ರ ಅಂಗಾರ ಆಯ್ತು, ಅವ್ರದ್ದು ಪ್ರಸಾದ ಆಯ್ತು, ದಿನನಿತ್ಯ ಅವ್ರದ್ದು ಪ್ರಸಾದ ಇಲ್ಲಿ 3 ಹೊತ್ತು ನಡೀತದ ಪ್ರಸಾದ. ಅವ್ರ ಪ್ರಸಾದ ಯಾರು ತಿಂತಾರಲ್ಲ ಅವ್ರ ಇಡೀ ಜಗತ್ತಿಗೆ ದೊಡ್ಡ ಪ್ರಸಿದ್ಧ ಆಗ್ತಾರೆ. ಅವ್ರ ಅಂಗಾರ ಹಚ್ಕೊಂಡಿದವರು ಇಡೀ ಜಗತ್ತಿಗೆ ಪ್ರಸಿದ್ಧ ಆಗ್ತಾರೆ. ಅಂತ ನಮ್ಮ ಸಿದ್ಧಾರೂಢ ಪಡ್ಕೋದು ತುಂಬಾ ಅದೃಷ್ಟವಂತ, ತುಂಬಾ ಇದು ಅಂತ. ನಮಸ್ಕಾರ. ನಮಸ್ಕಾರ ಮಾಡ್ತಾ ಏನಾದ್ರು ಒಂದ್ರಿ ಅನ್ನ ಬಂದ ತಗೊಂಡು ಎಡಿ ಮಾಡ್ಕೊಡಿ. ಬರ್ರಿ ಮುಂದ್ಬರ್ರಿ, ಬರ್ರಿ ಮುಂದ್ಬರ್ರಿ, ನಮಸ್ಕಾರ ಮಾಡಿಸ್ಬಾ. ಬರ್ರಿ ಮುಂದ್ಬರ್ರಿ, ಬರ್ರಿ ಮುಂದ್ಬರ್ರಿ, ಬರ್ರಿ ಮುಂದ್ಬರ್ರಿ. ಊಟ ಮಾಡಿ ಸದ್ಗುರು ಶ್ರೀ ಸಿದ್ಧಾರೂಢರ ನಮಸ್ಕರಿಸುತ್ತಾ, ಸದ್ಗುರು ಶ್ರೀ ಗುರುನಾಥರವರ ನಮಸ್ಕರಿಸುತ್ತಾ 2025ನೇ ಸಾಲಿನ ಶಿವರಾತ್ರಿ ಜಾತ್ರಾ ಮಹೋತ್ಸವ ಭಕ್ತರ
ಸಹಯೋಗದಲ್ಲಿ ಅತಿ ವಿಜೃಂಭಣೆಯಿಂದ ನೆರವೇರಿದ್ದಕ್ಕೆ ತುಂಬ ಸಂತೋಷವಾಗುತ್ತದೆ. ಇವತ್ತು ಕೊನೆ ದಿವಸ ಕೌದಿ ಪೂಜೆ. ಸದ್ಗುರು ಶ್ರೀ ಸಿದ್ಧಾರೂಢರು ಬಹಳ ಸರಳ ಜೀವನವನ್ನು ನಡೆಸಿಕೊಂಡು ಬಂದವರು. ಅವರಿಗೆ ಹೊದ್ಕೊಳ್ಳಿಕ್ಕೆ ಹಾಗೂ ಹಾಸ್ಕೊಳ್ಳಿಕ್ಕೆ ಕೌದಿ ಅಂದರೆ ಬಹಳಷ್ಟು ಪ್ರೀತಿ. ಆಡಂಬರ ಜೀವನ, ಈ ಒಂದು ವಾರದವರೆಗೆ ಆಡಂಬರದ ಈ ಕಾರ್ಯಕ್ರಮ ನೆರವೇರಿದ್ದು, ಅವರು ಇಷ್ಟಪಡ್ತಕ್ಕಂಥದ್ದು ಆಡಂಬರ ಜೀವನ ಹೊರತುಪಡಿಸಿ ಸರಳ ಜೀವನವನ್ನ ನಡೆಸ್ತಾ ಇದ್ರು. ಅದೇ ರೀತಿಯಾಗಿ ಅವರ ಇಚ್ಛೆಯಂತೆ ಇವತ್ತು ಈ ಕೌದಿ ಪೂಜೆಯನ್ನ ನೆರವೇರಿಸ್ತಾ ಇದ್ದೇವೆ. ಯಾವುದೇ ಹೂವಿನ ಹಾರ ಆಗಲಿ, ಅಲಂಕಾರ ಆಗಲಿ, ಅಥವಾ ಬಂಗಾರ ಬೆಳ್ಳಿಯ ಸಾಮಗ್ರಿಗಳಾಗಲಿ, ಆಭರಣಗಳನ್ನು ಯಾವುದೇ ಧರಿಸದೆ ಕೌದಿಯಲ್ಲಿ ಮಾತ್ರ, ಅದರ ಜೊತೆಗೆ ಬಿಲ್ಪತ್ರಿ ಮುಖಾಂತರ ನಾವು ಇವತ್ತ ಅವರನ್ನ ಪೂಜೆಯನ್ನ ಮಾಡ್ತಾ ಇದ್ದೇವೆ. ಇದೇ ಇವತ್ತಿನ ವಿಶೇಷತೆ. ತುಂಬ ಊಟ ಮಾಡ್ಬೋದು. ಹುಬ್ಬಳ್ಳಿಯಲ್ಲಿ ಇರುದಂದ್ರೆ ಸಿದ್ಧಾರೂಢನ ಆಶೀರ್ವಾದ. ಅವನ್ ಪಡಿಬೇಕು ಅಂತಂದ್ರೆ ಅವನ ಆಶೀರ್ವಾದ, ಅವನ ಬಳಗ ಅಂತ ಹೇಳಿ ಅವ್ನು ನಮ್ಮನ್ನ ಇಲ್ಲಿ ಕರೆಸ್ಕೊಂಡಾನ. ಆದ್ರೆ ಅವ ಇಲ್ಲಿದ್ದಾಗ ಅವನಿಗೆ ಕೊಟ್ಟ ಎಷ್ಟೋ ಜನ ಹುಬ್ಬಳ್ಳಿ ಜನಗಳು ಕಷ್ಟ ಕೊಟ್ಟಿದ್ದನ್ನ ನಾವು ಕಣ್ಣಾರೆ ನೋಡಿವಿ. ಆಮೇಲೆ ಚರಿತ್ರೆ ಓದಿವಿ, ಎಲ್ಲ ನೋಡಿ ಸಮೇತ ನಾವು ಅಂತೀವಿ, ಯಾಕೆ ದೇವ್ರೆ ನನ್ಗೆ ಇಷ್ಟು ಕಷ್ಟ ಕೊಡ್ತೀವಿ. ಅವ ಅಜ್ಜನೇ ಹೇಳ ನಮಗೆ, ನಾನೇನು ಎಷ್ಟು ಕಡಿಮೆ ನನಗೆ ಜನ ನನಗೆ ಕಷ್ಟ ಕೊಟ್ಟಾರೇನು, ನಾನೇ ಅನುಭವಿಸ್ತೀನಿ. ನಮ್ಮ ಪ್ರಾರಬ್ಧ ಕರ್ಮ ಅದು. ಆ ಪ್ರಾರಬ್ಧ ಕರ್ಮನ ನಾವು ಕಳಿಬೇಕು ಅಂತಂದ್ರ ನಾವ್ ಏನ್ ಜೀವನದಾಗ ಬರ್ತೈತೆ ಅದನ್ನ ಅನುಭವಿಸ್ಬೇಕು. ಅಂತ ಸರಳ ಜೀವಿ, ಯಾರಿಗೂ ಏನ್ ಅನ್ಲಾರ್ದಂತ ಒಂದು ಸಿದ್ಧಾರೂಢ ಅಜ್ಜ, ಅವ ಎಷ್ಟು ಅನುಭವಿಸ್ಯಾನ. ಆದ್ರೆ ನಮ್ ಜೀವನದಾಗ ನಾವ್ ಅಂತೀವಿ, ಯಾಕೆ ನಾವ್ ಅನುಭವಿಸ್ಬೇಕ, ನಾನ್ ನಿನ್ ಇಷ್ಟು ಪೂಜಾ ಮಾಡ್ತೇನಿ, ಯಾಕೆ ನಾವ್ ಅನುಭವಿಸ್ಬೇಕ ಅಂದ್ರ ಅಜ್ಜ ಹೇಳ್ತಾನ, ಅವ್ ಹಿಂದಿನ ಜನ್ಮದ ನಾವ್ ಪ್ರಾರಬ್ಧನ ಕಳ್ಕೊಂಡ ಹೋಗ್ಬೇಕು. ಅದು ಎಷ್ಟು ಜನ ನಮ್ಗೆ ಏನ್ ಅಂತಾರಲ್ಲ, ನಾವ್ ಯಾವ್ದು ಏನು ಹಚ್ಕೋಬಾರ್ದು. ಹಂಗಾಗಿ ಅಜ್ಜನ್ ಚರಿತ್ರೆ ಓದಿದ್ರ, ಈ ಜನಗಳನ್ನ ನೋಡಿದ್ರ, ಅವನ ಅಂಗಾರ, ಅವನ್ ಬೆಳಿಗ್ಗೆ ಬಂದ ಒಂದು ಏನ್ ಪೂಜಾ ಮಂಗಳಾರತಿ ನೋಡ್ತೀವಲ್ಲ, ಎಷ್ಟು ಆನಂದ ಆಗ್ತೈತೆ ಅಂದ್ರ ಎಂಥ ದುಃಖ ಇದ್ರು ನಾವ್ ಮರ್ತು ಬಿಟ್ಬಿಡ್ತೀವಿ. ಹಂಗಾಗಿ ನನ್ ಸಿದ್ಧಾರೂಢ ಅಜ್ಜ ಅಂತಂದ್ರ ಕಡಿಮೆ. ನಮಃ ಶಿವಾಯ. ಶಿವರಾತ್ರಿಯಲ್ಲೇ ವಿಶೇಷವಾಗಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಮೊದಲಿಂದಲೂ ಪ್ರಸಿದ್ಧವಾದಂತ ಜಾತ್ರೆ. ಲಕ್ಷಾನುಗಟ್ಟಲೆ ಜನರು ಬಂದು ಇಲ್ಲಿ ಸೇವೆಯನ್ನು ಮಾಡಿ ಅರ್ಜುನ ಪ್ರಸಾದ ತೆಗೆದುಕೊಂಡು
ದರ್ಶನವನ್ನು ಪಡೆದುಕೊಂಡು ಕೃತಾರ್ಥರಾಗಿ ಹೋಗ್ತಾ ಇದ್ದಾರೆ. ತಮ್ಮ ಏನು ಇಚ್ಛೆಯನ್ನು ಪೂರೈಸಿಕೊಂಡು ಸೇವೆಯನ್ನು ಮಾಡಿ ಭಕ್ತರು ಹೋಗ್ತಾ ಇರ್ತಾರೆ. ಇವತ್ತು ವಿಶೇಷವಾಗಿ ಕೌದಿ ಪೂಜೆ ಅಂದ್ರೆ ಇದು ಯಾವುದೇ ಅಲಂಕಾರಗಳು ಇರುವುದಿಲ್ಲ. 7 ದಿನ ವೈಭವದಿಂದ ಬಂಗಾರದ ಕಿರೀಟ ಆಗಲಿ ಮಡಿ ಆಗಲಿ ಉಳ್ಕೊಂಡು ವೈಭವದಿಂದ 7 ದಿನ ಅರ್ಜುನ ಒಂದು ಪೂಜಾ ನಡೀತಾ ಇದೆ. ಆದ್ರೆ ಇದು ಕೊನೆಯ ದಿನ ಯಾವುದು ಶಾಶ್ವತ ಅಲ್ಲ, ಶಾಶ್ವತ ಉಳಿಯುವುದಿಲ್ಲ ಅಂತ ತಿಳಿದುಕೊಂಡು ಅವರು ಅದಕ್ಕೆ ಎಲ್ಲ ಅಲಂಕಾರ ಇವತ್ತು ಬರೇ ಪತ್ರಿ ಮತ್ತು ಕೌದಿಯಿಂದ ಅಲಂಕಾರ ಮಾಡಿ ಸಿದ್ಧಾರೂಢನ ಪೂಜೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕೌದಿ ಪೂಜೆ ಅಂತೇಳಿ ಪ್ರಸಿದ್ಧವಾದಂತ ದಿನ. ಈ ದಿನ ಎಲ್ಲ ಜನರು ಬಂದು ಆ ಅರ್ಜುನ ದರ್ಶನ ಪಡೆದುಕೊಂಡು ಕೃತಾರ್ಥರಾಗ್ತಾರೆ. ಬಂಗಾರ, ರೇಷ್ಮೆ, ಬಟ್ಟೆ ಯಾವ ಶಾಶ್ವತ ಇಲ್ಲ. ಒಂದಿನ ಅವು ಹೋಗುವೆ. ಇದೇ ಶಾಶ್ವತದು. ಅವ್ರು ಊಟ ಮಾಡುವಂತ ಒಂದು ಪ್ರಯಾಣ, ಮಣ್ಣಿನ ಪಾತ್ರೆ ಊಟ, ಪತ್ರಿಯ ಮಾಲೆ, ಆಮೇಲೆ ಕೌದಿ ಪೂಜೆ, ಕೌದಿಯನ್ನು ಹೊತ್ಕೊಳ್ಳೋದು ಇದೇ ಶಾಶ್ವತ ಅದನ್ನು ತಿಳ್ಕೊಂಡು ಕೊನೆಗೆ ಭಕ್ತಿಗೊಂದು ಸಂದೇಶ ಕೊಟ್ಟಿದ್ದಾರೆ. ಇದೇನು ವೈಭವ ಶಾಶ್ವತ ಅಲ್ಲ, ಇದೇ ಶಾಶ್ವತ ಅನ್ನುವಂಥ ತತ್ವದ ಮೇಲೆ ಈ ಒಂದು ಕೌದಿ ಪೂಜೆ ಪ್ರಾರಂಭ ನಡೀತಾ ಇದೆ. ಅಜ್ಜವ್ರಿಗೆ ಒಟ್ಟ ನೀವು ಬೇಕಾಗಿ ನಿಮ್ಮ ಬಂಗಾರ, ಬೆಳ್ಳಿ, ಬಂಗಾರ ಕಿರೀಟ ಎಲ್ಲಾ ಹಾಕಿ ನೀವು ಪೂಜೆ ಮಾಡ್ತೀರಿ. ಆದ್ರ ನನ್ ಮನ್ಸಿಗೆ ಸಂತೋಷ ಇಲ್ಲ. ನಿಮ್ ಸಂತೋಷ ಸಲುವಾಗಿ ನೀವು ಇದೆಲ್ಲ ಮಾಡ್ತೀರಿ. ನನ್ ಸಂತೋಷ ಸಲುವಾಗಿ ನನಗ್ ಕೌದಿ ಪೂಜೆ ಬೇಕು. ಮುಚ್ಚಾದ ಊಟ, ಮಗಿದಾಗ ನೀರ್ ಕುಡಿಯೋದು ಅದೇ ನನಗೆ ಯೋಗ್ಯ ಅದ, ಅದೇ ನನಗ್ ಬೇಕು ಅಂತ ಅಜ್ಜ ಹೇಳಿದ ಸಂಬಂಧ ಇವತ್ತು ಕೌದಿ ಪೂಜೆ ವಿಶೇಷ ಪೂಜೆ ರೀ. ಇದು ವಿಶೇಷ ಪೂಜೆ, ಕೌದಿ ಪೂಜೆ. ಅದ್ರ ಸಂಬಂಧ ನನಗೆ ಏನು ಬೇಕಾಗಿಲ್ಲ. ನಂದು ಪೈಲಾದ ಏನದ ನಂದು ಈ ನಿಮ್ ಸಂತೋಷ ಅಲ್ವಾ ಬಂಗಾರ ಕಿರೀಟ ಹಾಕ್ತ್ರಿ, ಬಂಗಾರ ಹಾಕ್ತ್ರಿ, ಎಲ್ಲಾ ಹಾಕ್ತ್ರಿ. ಅದ್ರ ನಂದೇನದ ಪೈಲಾದು ನನ್ ಪೈಲಾದ ಏನ್ ಪೂಜೆ ಅದ ಅವ್ರಿ ಯಾವಾಗ್ಲೂ ಕೌದಿ ಹೊತ್ಕೊಂಬವ್ರಿ, ಲಂಗೋಟಿ. ಅದ್ರ ಸಂಬಂಧ ಮತ್ತೊಂದ್ ಏನು ಇದ್ದಿಲ್ಲ. ಮುಚ್ಚಾದಾಗ ಊಟ ಮಾಡೋದು, ಮಗಿದಾಗ ನೀರ್ ಕುಡಿಯೋದು, ಅದೇ ಖುಷಿ ಅವ್ರಿಗೆ ಸಂತೋಷ ಇರ್ತಿತ್ತು. ಅದ್ರ ಸಂಬಂಧ ಇದೇ ಪೂಜಾ ಯೋಗ್ಯ ಅಂತ ಅಜ್ಜ ನೋಡ್ರಿ. ತಲೆ ಮೇಲೆ ಬೆಂಕಿ ವಿಷ ಹಾಕರ್ ಏನ್ ಹೇಳ್ಯಾರ್ರಿ ಅವ್ರು. ನನ್ನ ಭಕ್ತರು ನಂದು ಪ್ರಚಾರ ಹೆಚ್ಚಿಗೆ ಮಾಡೋ ಸಂಬಂಧ ಆಕಿ ನನ್ ತಾಯಿ ಹೇಳ, ಆಕಿ ನನ್ ದುಶ್ಮನಿ ಇಲ್ಲ, ವಿಷ ಕೊಟ್ಟಕ್ಕಿ ಆಕಿ ನನ್ ತಾಯಿ ಹೇಳ. ಆಕಿ ನನ್ ಮಗ ಇಷ್ಟು ಬಾಳ ಎತ್ತರಾಗಿ ಬೆಳೆದಾನ. ನನ್ ಮಗಂದಿದೆಲ್ಲ ನಾ ತೋರಿಸ್ಕೊಡೋ ಸಂಬಂಧ ನಾವ್ ವಿಷ ಕೊಟ್ಟಾಳ. ಆಕಿಗೆ ಯಾರು ಏನು ಮಾಡ್ಬೇಡ್ರಿ, ವಿಷ ಕೊಟ್ಟಿ ಸಲುವಾಗಿ ಆಕಿ ಬಾಳ ಭಕ್ತರೆಲ್ಲರೂ ಅಂತಾರ್ರಿ. ಭಕ್ತರೆಲ್ಲ ಏನಂತಾರಂದ್ರ, ನೀ ಯಾರ ಹಾಕ್ಯಾರಮ್ಮ ಅಪ್ಪ ನಿನಗೆ ವಿಷ ನನಗ್ ಹೇಳ್ತಿ, ನಾವ್ ಅವರಿಗೆಲ್ಲ ಯೋಗ್ಯ ಶಿಕ್ಷೆ ಕೊಡ್ತೇವಪ್ಪ. ಅದು ಯಾರು ಏನ್ ಮಾಡ್ಬೇಡ್ರಿ, ಅದು ನನ್ನ ಮಾರ್ಗ ಅದ, ಅದು ನಂದು ಒಟ್ಟ ಕರ್ಮದ. ಅದು ನನ್ ಮಗಂದಿಂತ ಅದು ದೊಡ್ಡ ಇದು ಅದಂತ ತಿಳಿಸೋ ಸಂಬಂಧ ಆಕಿ ತಾಯಿ ಮಾಡ್ಯಾಳ. ಆ ತಾಯಿ ಮಾಡಿದ ಏನ್ ತಪ್ಪಿಲ್ಲ, ಆ ತಾಯಿಗೆ ಏನು ಶಿಕ್ಷೆ ಕೊಡ್ಬೇಡ್ರಿ ಅಂತ ಹೇಳಿ ಅಜ್ಜ ಅವ್ರು ತಮ್ದು ಪ್ರಾರ್ಥನೆ ಕೇಳ್ಕೊಂಡಾರ. ಧನ್ಯವಾದ.